ರೀ ಏನ್ರಿ? ಅಯ್ಯೋ ಮನೆನಾಗ ಒಂದು ಕೆಲಸನೂ ನಡೀತಿಲ್ವಲ್ಲ ರೀ. ಈಗ ನಾನು ಹೇಳಿಲ್ವಾ ಮನೆನಾಗೆ ಒಂಚೂರು ಕೋಳಿ ಸಾರು ಏನಾರ ಮಾಡಿಸ್ಬಿಟ್ಟು ಒಂದು 4 ಜನಕ್ಕೆ ಕರೆದ್ಬಿಟ್ಟು ಊಟ ಹಾಕ್ಸನ್ರಿ. ಇಲ್ಲ ಅಂತ ಹೇಳಿದ್ರೆ ಮದುವೆ ಆಗೈತೆ ಅಂತ ಯಾರಿಗೂ ಗೊತ್ತಾಗಕ್ಕಿಲ್ಲ. ಎಲ್ಲ ಒಸಿ ತಯಾರಿ ಮಾಡ್ಕೋಬೇಕು ರೀ. ಎಲ್ಲ ಮನೆನಾಗ ಏನಿಯಾ ಒಬ್ರು ಭಟ್ರನ್ನ ಇಕ್ಬಿಟ್ರೆ ನಾವೇ ಒಂಚೂರು ಎಲ್ಲ ರುಬ್ಕೊಡೋದು ಮಾಡೋದು ಮಾಡಿದ್ರೆ ಎಲ್ಲ ಭಟ್ರ ಏನಿಯಾ ಬಂದ್ಬಿಟ್ಟು ಮಾಡ್ಕೊಟ್ಟು ಹೋಯ್ತಾರೆ. ಇನ್ನೇನು ಮನೆ ಒಳಗಡೆ ಮಾಡೋಕ್ಕಾಯ್ತದ? ನೀವೇ ಹೇಳಿ. ನೀನ್ ಮನೆ ಒಳಗಡೆ ಮಾಡ್ಬೇಕು ಅಂತಂದ್ರುನುವೆ ಮಾಡಕ್ಕಾಗಕ್ಕಿಲ್ಲ. ಬೆಳಿಗ್ಗೆ ಎದ್ಬಿಟ್ಟು ನಿನ್ನ ಅಳಿಯಂಗೆ ನಿನ್ನ ಮಗಳಿಗೆ ಇಲ್ಲ ನನಗೆ ಒಂದ್ ಲೋಟ ನನ್ನ ಕಾಪಿ ಬಂತ. ಊನಲ್ವೇನ್ರಿ? ಹೊಳಿ ಮಯ್ಯಂಗ್ ಕಾಪಿ ನುಣ್ವೆ ಮಾಡ್ಕೊಡ್ಲಿಲ್ಲ ರೀ. ಮನೆ ತುಂಬಾ ಇಷ್ಟ್ ಕೆಲ್ಸ, ಮನೆಯೆಲ್ಲ ಗಲೀಜ್ ಗಲೀಜಾಗಿ ಬಿದ್ದೈತಲ್ರಿ. ಆ ಪೊದ್ದುನುವೆ ಗಂಗಾ ಇಬ್ರುನುವೆ ಮನೆಯಾಗಿಲ್ವಲ್ಲ. ಇಬ್ರುನು ಉಗುತ್ಬಿಟ್ಟು ನೀವೇ ಕಳ್ಸಿದ್ರಲ್ಲ ಈಚೆ ಕಡೆಗೆ. ಅದಕ್ಕೆ ನೀ ಮನೆನ ಕೆಲಸ ಮಾಡೋರು ಒಬ್ರುನುವೆ ಇಲ್ಲ. ಅರ್ಧ ಅರ್ಧ ಊಟ ಎಲ್ಲ ನಾವು ಹೋಟ್ಲಾಗ ಏನೇ ತಿಂತಾ ಇದೀವಿ ಗೊತ್ತಾ ನಿಂಗೆ. ನೀನ್ ಹೋದಾಗಿಂದ ನನ್ನ ಮಗನೊಂದು ನಂದು ಕಷ್ಟ ಏಳಂಗಿಲ್ಲ ಕೇಳಂಗಿಲ್ಲ. ರೀ ಮತ್ ಇವಾಗ ಊರ್ಗೆಲ್ಲ ನಾವು ಮಟನ್ ಊಟ ಚಿಕನ್ ಊಟ ಹಾಕಿಸ್ಬೇಕು ಅಂತಂದ್ರೆ ಮನೆನಾಗೆಲ್ಲ ಕ್ಲೀನ್ ಮಾಡೋರು ಮ್ಯಾನೇಜ್ ಮಾಡೋರು ಯಾರ್ರೀ? ಆ ಇವ್ರಿಬ್ರು ಇದ್ರೇನೇನಿ ಹೆಂಗೋ ನೋಡ್ಕೊಂಡು ಮಾಡೋರು. ಈಗ ನಮ್ಮ ಮನೆಗೆ ನನ್ನ ಕೈಲೂ ಆಗಕ್ಕಿಲ್ಲ ಮಾಡಕ್ಕೆ. ಇನ್ನು ನನ್ನ ಹೆಣ್ಮಕ್ಳು ಎಲ್ಲಿ ಮಾಡ್ತಾರೆ ಬೋಗ್ಬಿಟ್ಟು. ಇನ್ನ ಅವಳಲ್ಲ ನನ್ನ ವಾರ್ಗಿತ್ತಿ ಅವಳು ತಾನೇ ಎಲ್ಲಿ ಮಾಡ್ತಾಳೆ. ಈಗ ಏನ್ರಿ ಮಾಡೋದು? ಹಾ ಒಳ್ಳೆ ಕತೆ ಆಯ್ತಲ್ಲ. ಹ್ಞೂ ಬೆಳಿಗ್ಗೆ ಎದ್ದು ಕಸನೂ ಗುಡಿಸಿಲ್ಲ ಏನು ಗುಡಿಸಿಲ್ಲ. ನಾನೆಲ್ಲ ನಿಧಾನಕ್ಕೆ ಎದ್ಬಿಟ್ಟು ಗುಡಿಸ್ತಾರೆ ಅಂತ ಅನ್ಕೊಂಡ್ರೆ ಈಗ ಎಪ್ತಿ ಬತ್ತೈತೆ. ಓಹೋ ಗಂಗಾ ಪುದ್ದಿ ಇಬ್ರು ಇಲ್ವಲ್ಲ. ಮಾ ಊಟ ನೀರು ಏನೂ ಇಲ್ದಿದ್ದಂಗೆ ಸಾಯ್ತಾ ಇದ್ದೀನಿ ಗೊತ್ತೇನಮ್ಮ. ಅಮ್ಮ ಮನೆನಾಗ ಏನಮ್ಮ ಒಂದು ಕಾಫಿ ಮಾಡಿಲ್ಲ ತಿಂಡಿ ಮಾಡಿಲ್ಲ. 8 ಗಂಟೆ ಆಯ್ತು ಏನು ಮಾಡೇ ಇಲ್ವಲ್ಲಮ್ಮ. ಅಯ್ಯೋ ನನ್ನ ಗಂಡ ರೆಡಿ ಆಯ್ತಾ ಟಿಫನ್ ಅಂತ ಕೇಳ್ತಾವನೆ. ಅಯ್ಯೋ ಶಿವನೇ. ಅಯ್ಯೋ ಏನ್ ಮಾಡೋದು ಇವಾಗ? ನಾನು ಏನಾರ ಒಂದು ಮಾಡ್ಕೊಡ್ತೀನಿ ಇರು. ಏನ್ ತಿಂತಾನಂತೆ? ಅಮ್ಮ ಏನಾದ್ರೂ ಸರಿ ನನಗೆ ತಿಂಡಿ ಬೇಕು, 8 ಗಂಟೆಗೆ ತಿಂದು ನಮ್ಗೆ ಅಭ್ಯಾಸ ಅಂತ ಹೇಳ್ತಾವ್ರೆ. ಅಮ್ಮ ಇನ್ನು ತಿಂಡಿ ಮಾಡಿಲ್ವಾ ಮತ್ತೆ ನೀನು? ಏ ಮಗಳೇ, ನಾನು ಯಾವತ್ತೇ ತಿಂಡಿಯ ಮಾಡ್ತಾ ಇದ್ದೆ ನಿನ್ ಕಂಡಂಗೆ? ಆ ಪೊದ್ದಿನೇ ತಾನೇ ಎಲ್ಲ ಮಾಡ್ತಾ ಇದ್ದಿದ್ದು. ಪೊದ್ದಿ ಬರೋಕ್ಕಿಂತ ಮುಂಚೆ ಹೆಂಗೋ ನಿಮ್ಮ ದೊಡಮ್ಮ ಮಾಡ್ತಿದ್ಲು. ನಾನು ಎಲ್ಲಿ ಅಡುಗೆ ಮಾಡ್ತಾ ಇದ್ದೆ? ಅಯ್ಯೋ ದೇವ್ರೆ, ಈಗ ಒಳ್ಳೆ ಕತೆ ಆಯ್ತಲ್ಲ. ಇವ್ರನ್ನ ಇದೇ ಟೈಮಾಗ ಏನೇ ಕಳಿಸ್ಬೇಕಿತ್ತ? ಈ ಗಂಗುನ್ನ ಪೊದ್ದುನ ಇಬ್ರುನುವೆ. ಅವ್ರು ಇದ್ದಿದ್ರೆ ಇಷ್ಟೊತ್ತಿಗೆಲ್ಲ ಪಟ 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 ಕೆಲಸ ಮುಗಿಸ್ಬಿಟ್ಟು ಕುಂತಿರೋರು ಅವ್ರಿಬ್ರುನುವೆ. ನೋಡಮ್ಮಿ ನಾವೇ ಅವ್ರನ್ನ ಉಗಿದ್ ಕಳಿಸಿದೀವಿ. ಈಗ ಸುಮ್ಮನೆ ಹೆಂಗೋ ಕೇಳೋದು. ನೋಡು ನೋಡಿ ತರಕಾರಿ ಹಚ್ಕೊಂಡು ನೀನೇನಿಯಾ ಹಂಗೆ ಪಟ 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 ಅಂತ ಹೇಳ್ಬಿಟ್ಟು ನಾನು ಮಾಡಾಕ್ಬಿಡ್ತೀನಿ ತಿಂಡಿ ಉಪ್ಪಿಟ್ಟು ಗಿಪ್ಪಿಟ್ಟು ಮಾಡೋಣ. ನಾನು ಈಗ ಮದುವೆ ಮಾಡ್ಕೊಂಡು ಈಗ ಬಂದಿದ್ದೀನಿ. ನಾನು 4 ದಿನ ನೆಮ್ಮದಿಯಾಗಿರೋದು ನಿಂಗೆ ಇಷ್ಟ ಇಲ್ವೇನಮ್ಮ? ನನ್ನ ಹತ್ರ ಏನೇ ತರಕಾರಿ ಕಟ್ ಮಾಡಿಸ್ತೀಯಾ? ನಾನಂತೂ ಕಟ್ ಮಾಡೋಕ್ಕಿಲ್ಲ ಕಣಮ್ಮ. ನನ್ನ ಗಂಡನ ಜೊತೆ ನಾನು ಖುಷಿಯಾಗಿ ಮಾತಾಡ್ಕೊಂಡಿರೋದು ಬೇಡವಾ? ನನ್ನ ತಗೇನೇ ಎಲ್ಲ ಕೆಲಸ ಮಾಡಿಸ್ತೀಗಲ್ಲ. ಅವಳೆಲ್ಲೋದ್ಲೆ ನಿನ್ ತಂಗಿ ಬಿಲಾಲಿ? ಕರಿ ಅವಳನ್ನ. ಅವಳು ಹೊಲ್ದತ್ರ ಹೋಗ್ತೀನಿ ಅಂತ ಓದ್ಲು ಕಣಮ್ಮ. ಅವಳು ಬೆಳಿಗ್ಗೆ ಎದ್ದೆದ್ದೊಳೆ ಓದ್ಲು ಫೋನ್ ಹಿಡ್ಕೊಂಡು. ಅದು ಏನು ಕತೆನೋ ಏನೋ ಗೊತ್ತಿಲ್ಲ. ನೋಡಮ್ಮ ನನ್ನದು ದಯವಿಟ್ಟು ಯಾವ ಕೆಲಸಕ್ಕೂ ಕರಿಬೇಡ. ನಾನಂತೂ ಫುಲ್ಲು ಆಗಿದ್ದೀನಿ ಸರಿನಾ? ನಾನು ನನ್ನ ಗಂಡನ ಹತ್ರ ಮಾತಾಡಬೇಕು, ನನ್ನ ಗಂಡನ ಅರ್ಥ ಮಾಡ್ಕೋಬೇಕು. ಇನ್ನೂ ಬೇಜಾನ್ ಕೆಲಸ ಐತೆ ನನಗೆ. ಬರೀ ಇಲ್ಲಿ ತರಕಾರಿ ಹಚ್ಕೊಂಡು ಕುತ್ಕೊಳ್ಳೋದೇನೇ ನನ್ನ ಕೆಲಸ ಅಲ್ಲ. ದಯವಿಟ್ಟು ನನಗೆ ಏನು ಕೆಲಸ ಹೇಳ್ಬೇಡ. ಕೇಳಿಸ್ಕೊಂಡ. ಈಗ ಏನ್ರಿ ಮಾಡೋದು? ನಮ್ಮ ಮನೆ ಕೆಲ್ಸಕ್ಕೆ ಇವಾಗ ತಿಂಡಿ ಗಿಂಡಿ ಕಸ ಗಿಸ ಗುಡ್ಸಕ್ಕೆ ಏನಾದ್ರೂ ಒಂದು ವ್ಯವಸ್ಥೆಯ ಮಾಡ್ಬೇಕಲ್ಲ. ಲೋ ಮಗ್ನೆ, ಹೋಗಿ ಗಂಗುನ ನಿನ್ನ ಹೆಂಡ್ತಿನ ಕರಿಯೋಗು. ಆ ಪೊದ್ದಿ ನಾಯಿ ಆಡ್ದಂಗೆ ಆಡ್ತಾಳೆ. ಅವಳು ಸವಸ ಬೇಡ. ಹೋಗ್ಬಿಟ್ಟು ನೀನೇನು ಗಂಗುನ್ ಕರಿ. ಹೆಂಗೋ ಮನೆ ಕೆಲಸದೊಳ್ತಾರ ಮನೆಗನ ಬಿದ್ದಿತ್ತಾಳೆ. ಹೋಗಿ ಕಸ ಗುಡ್ಸ್ಕೊಂಡು ಪಾತ್ರೆ ತೊಳ್ಕೊಂಡು ಹೆಂಗೋ ತಿಂಡಿ ಗಿಂಡಿ ಮಾಡ್ಕೊಂಡನ ಇತ್ತಾಳೆ. ಹ್ಮ್ ಅಣ್ಣ ಹೋಗಿ ಕರೆದ್ನಂತೆ. ಬರ್ಲಿಲ್ವಂತೆ ಪೊದ್ದು ಹೊತ್ಕೊಂಡ್ ಕರೆದಿದ್ದಕ್ಕೆ. ಇನ್ನು ನಾನು ಕರೆದ ತಕ್ಷಣ ಏನ್ ಬಂದ್ಬಿಡ್ತಾರಾ? ಬರ್ಲಿಲ್ಲ ಅಂದ್ರೆ ಪರ್ಮನೆಂಟ್ ಆಗಿ ಮನೆಗೆ ಬಿಟ್ಕೊಳಕಿಲ್ಲ ಅಂತ ಎದುರಿಸ್ಲಾ? ಬರ್ದಿದ್ದಂಗೆ ಎಲ್ಲೋಯ್ತಾಳೆ. ಬಂದೇ ಬರ್ಬೇಕು. ಈಗ ಬರ್ಲಿಲ್ಲ ಅಂದ್ರೆ ನಿನ್ನ ಮನೆಗೆ ಬಿಟ್ಕೊಳಕಿಲ್ಲ ಹಂಗೆ ಹಿಂಗೆ ಅಂತ ಸರಿಯಾಗಿ ಎದುರಿಸ್ ನೋಡು. ಬತ್ತಾಳೆ ಮನೆಯಾಳಿ ಬರ್ದಂಗೆ ಇನ್ನೇನ್ ಮಾಡ್ತಾಳೆ? ಮುಚ್ಕೊಂಡು ಬರ್ಲೇಬೇಕು. ಸುಮ್ಮನೆ ಯಾಕೆ? ಹೋಗು ಸುಮ್ಕೆನೆ ನೀಯ. ಹೋಗ್ಬಿಟ್ಟು ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬಾ ಹೋಗು. ಹಿಂಗೆ ಆದ್ರೆ ಹೆಂಗ್ಲಾ? ಮನೆನ ಕೆಲಸ ಮಾಡೋರು ಯಾರಲ್ಲ ಅವ್ರೆ ನಮ್ಮ ಮನೆನಾಗೆ. ಮೊದ್ಲನ ಮಾಡೋಳು ನಿಮ್ಮ ದೊಡ್ಡಮ್ಮ. ಇವಾಗ ಅವಳಿಗೂ ಬಂದ್ಬಿಟ್ಟೈತೆ ಕೊಬ್ಬು. ಸೊಸೆ ಬಂದ್ಮೇಲೆ 10 ಪೈಸದ ಕೆಲಸ ಮಾಡ್ತಿಲ್ಲ, ಏನೂ ಮಾಡ್ತಿಲ್ಲ. ಈಗ ನಮ್ಮ ಮನೆದೆಲ್ಲ ಹೆಂಗಾಯ್ತದೆ ಹೇಳು? ತಿಂಡಿ ಗಿಂಡಿ ನೋಡು ನೀನು ಹೆಂಡ್ತಿನೇ ನೀಯೇ ಸರಿ. ನೀನು ಹೆಂಡ್ತಿ ಇದ್ರೆ ಹೆಂಗೋ ಹೊಸಿ ಮ್ಯಾನೇಜ್ ಮಾಡ್ಬಿಟ್ಟು ಮಾಡ್ತಾಳೆ. ಹೋಗು ಸರ್ನ ಕರ್ಕೊಂಬಿಟ್ಟು ಸರ್ನ ಬಾ ಹೋಗು. ಓಡು ಓಡು. ಪೊದ್ದಿನ ಕೆಣ್ಕಕ್ಕೆ ಹೋಗ್ಬೇಡ. ಸುಮ್ಕೆನಿಯಾ ಗಂಗುನ್ ಮಾತ್ರ ಕರ್ಕೊಂಬಿಟ್ಟು ಬಾ. ಸರಿಯಮ್ಮ. ಅಲ್ಲಲ್ಲೇ ಕಳಿಸ್ಬಿಟ್ಟು ಇವಾಗ ಯಾಕೆ ಹಿಂಗೆ ಅಂತಂದ್ರೆ ಯಾಕೆ ಕಳಿಸ್ಬೇಕಿತ್ತು ಹೇಳು ನೀನು? ಕಳಿಸ್ಲಿಲ್ಲ ಅಂದ್ರೆ ಮನೆ ಕೆಲಸ ಎಲ್ಲ ನಡೀತಾ ಇತ್ತು ತಾನೇ? ನನಗೇನು ಕನ್ಸ ಬಿದ್ದಿತ್ತು? ನಮ್ಮ ಮನೆ ಕೆಲಸ ಎಲ್ಲ ನಿಂತೋಯ್ತದೆ, ಅವ್ರಿಬ್ರು ಮನೆ ಬಿಟ್ಬಿಟ್ಟು ಹೋದ್ರೆ ಅಂತ ಹೇಳ್ಬಿಟ್ಟು ಏನೋ ಕನ್ಸ್ಗಿನ್ಸ್ ಏನಾರ ಬಿದ್ದಿದ್ರೆ ಅಯ್ಯೋ ಬುಡಪ್ಪ ಅಂತ ಹೇಳ್ಬಿಟ್ಟು ನಾನು ಯೋಚನೆ ಮಾಡ್ತಿದ್ದೆ. ನನಗೆ ಯಾವ ಕನ್ಸು ಬಿದ್ದಿರ್ಲಿಲ್ಲ ರೀ. ಸರಿನೇ? ಅಯ್ಯೋ ಒಳ್ಳೆ ಪೊಜಿಟಿ ಆಯ್ತು ನಿಮ್ಮ ಹತ್ರ ಅಂತೂ ನೋಡಿ. ಆಗದೆಲ್ಲ ಆಗೋಗೈತೆ. ಈಗ ಅದನ್ನೇ ಎಳ್ಕೊಂಡು ಕುಂತ್ಕೊಳಕಾಯ್ತದ? ಬೊತ್ತಳು ಸುಮ್ಕಿರ್ರಿ. ಈಗ ನೋಡಿ ಅಳಿಯಂದ್ರಿಗೆ ತಿಂಡಿ ಬೇರೆ ಮಾಡ್ಬೇಕಲ್ಲ. ಹೋಗಿ ನೀವೇ ಹೋಟ್ಲಿಗೆ ಇಟ್ಲಾಗ ಏನಾರ ಒಂದು ಇಡ್ಲಿ ಪಡ್ಲಿನೋ ಏನಾರ ಕಟ್ಟಿಸ್ಕೊಂಬಿಟ್ಟು ಬಂದು ಕೊಡ್ರಿ. ತಿಂತಿರ್ತಾರೆ ಅಳಿಯಂದ್ರು. ಆಮೇಲೆ ಆ ಗಂಗಾ ಬತ್ತಳಲ್ಲ ಅವಳ ತಕ್ಕ ಸರಿಯಾಗಿ ಮಾಡಿಸ್ತೀನಿ. ಒಳ್ಳೆ ಬಿರಿಯಾನಿ ಮಾಡಿಸ್ತೀನಿ ಹೋಗ್ರಿ ನೀವು. ನಮ್ಮೂರು ಹೋಟ್ಲಾಗೆ ನನ್ನ ಸಂದಕ್ಕೆ ಇರ್ತದೀನಿ. ನೀನು ಗೊತ್ತಿಲ್ದಿರೋದು ಏನೈತೆ? ನಮ್ಮೂರು ಹೋಟ್ಲಾಗೆ ಏನು ಸಂದಕ್ಕೆ ಇರಕ್ಕಿಲ್ಲ. ಅವಳಿ ಅಂದ್ರು ಬಾಯಿಗುನ್ವೆ ಇಕ್ಕಕ್ಕಿಲ್ಲ ಗೊತ್ತಾ? ನಿನಗೂ ಗೊತ್ತಿಲ್ವೇನು? ಒಳ್ಳೆ ಕೊಲ್ಲಿದ್ದಂಗೆ ಇತ್ತವಿ. ಅದನ್ನ ಯಾರ ಇಡ್ಲಿ ಅಂತ ಹೇಳ್ತಾರ? ಇಡ್ಲಿ ತರ ನೀನಿಯ ಇರಕ್ಕಿಲ್ಲ. ಒಳ್ಳೆ ಕೊಲ್ ಬಂಡೆ ಇದ್ದಂಗೆ ಇರ್ತದೆ. ಹೋಗ್ ಸುಮ್ಕೇನಿಯ ಬ್ಯಾರೆ ಎಲ್ಲಾದ್ರೂ ದೂರ ಹೋಗಿ ಕೊಟ್ಟಿಸ್ಕೊಂಬಿಟ್ಟು ಬರ್ಬೇಕಾಯ್ತದೆ.
ಹಾಳಾಗೋಗ್ಲಿ ಬಿಡಿ, ನಾನೇ ಹಚ್ಕೊಂಡು ನಾನೇ ನಾಷ್ಟನ ರೆಡಿ ಮಾಡ್ತೀನಿ. ಅಬ್ಬಬ್ಬಾ, ನಮ್ಮ ಮನೆಗೆ ನನ್ನ ಬಿಟ್ರೆ ಇನ್ ಯಾವಳು ಗೊತ್ತಿಲ್ವಲ್ಲ ಕೆಲಸ ಮಾಡಕ್ಕೆ, ನಾನೇ ಮಾಡ್ಬೇಕಲ್ಲ ಕೆಲಸನ. ಸರಿ ಬಿಡಿ ಆಯ್ತು, ನಾನೇ ಹೋಗ್ಬಿಟ್ಟು ನಮ್ಮ ಹೊಳಿಮ ಹಿಂಗಲ್ವಾ, ನಾನೇ ಹಚ್ಕೊಂಡು ನಾನೇ ಮಾಡ್ಬಿಟ್ಟು ಕೊಡ್ತೀನಿ, ತರಕಾರಿ ಉಪ್ಪಿಟ್ಟು ಮಾಡ್ಬಿಟ್ಟು ಕೊಡ್ತೀನಿ. ಸರಿ, ಏನೋ ಒಂದ್ ಮಾಡಿ ನೋಡಿ. ಯಪ್ಪ, ಈ ಬಂಗಾರ ಇಲ್ದಿದ್ದಕ್ಕೆ ಮನೆಯೆಲ್ಲ ತಣ್ಣಗಿತ್ತು. ನಾನು ಅಷ್ಟೇನಿಯ ಸಿಕ್ಕಿದ್ದೆ ಚಾನ್ಸ್ ಅಂತ ಹೆಂಗೋ ನಮ್ಮ ಹುಡುಗಿ ಜೊತೆ ಓಡಾಡ್ಕೊಂಡಿದ್ದೆ. ಈಗ ಬಂದ್ಬಿಟ್ಲಲ್ಲ, ಮನೆ ಎಲ್ಲ ಕಾಯ 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 ಅಂತ ಹೇಳ್ಬಿಟ್ಟು ಕೈ ಕೊಡ್ತಾನೇ ಇತ್ತಾಳೆ. ಯಾವಾಗೂನು ಯಪ್ಪ ಯಪ್ಪ ಯಪ್ಪ. ಸರಿ ಬಿಡತ್ತಗಿ. ಏನನ ಹಾಕೊಂಡು ಹೋಗ್ಲಿ, ಏನನ ಬಿಟ್ಕೊಂಡು ಹೋಗ್ಲಿ. ನನಗೇನು ತಿಂಡಿ ಮಾಡಾಕ್ತಾಳಲ್ಲ, ತಿನ್ಕೊಂಡು ತಿರ್ಗೋದು ಅಷ್ಟೇ ನೆನೆ. ನಿನ್ನೆ ಕೂಲಿನೂ ಚೆನ್ನಾಗಿ ಕೊಟ್ರು, ಊಟನೂ ಚೆನ್ನಾಗಿತ್ತು ಕಣಕ್ಕ, ಅಲ್ವೇನಕ್ಕ? ಈ ಸೋಮಣ್ಣರ ಹೊಲ್ದಾಗ ಹೋಗಿದ್ವಲ್ಲ. ಹೂ ಕಣೆ ಗಂಗಾ, ಶಾನೆ ಏನಿಯ ಕೊಟ್ರು. ಕೂಲಿನುವೆ ನಾವಿಬ್ರೇ ಸೇರ್ಕೊಂಡು ಎಲ್ಲ ಮಾಡ್ತೀವಿ ಅಂತ ಹೇಳಿದ್ವಲ್ಲ, ಅದಕ್ಕೆ ಏನಿಯ. ಇನ್ನು ಅಪ್ಪಂದ ಮೇಲೆ ನಾವೇನಾದ್ರೂ ಇಬ್ರು ಒಪ್ಕೊಂಡ್ಬಿಟ್ವಿ ಅಂತ ಹೇಳಿದ್ರೆ ನೋಡು, ಒಳ್ಳೆ ದುಡ್ಡು ಸಂಪಾದನೆ ಮಾಡಾಕ್ ಬಿಡ್ಬೋದು ನಾವಂತೂ. ಹಂಗೆ ಮಾಡೋಣ ಕಣಕ್ಕ. ಅಪ್ಪಂದ ಮೇಲೆ ಒಪ್ಕೊಂಡೇನಿಯ, ನಾವಿಬ್ರೇನಿಯ ಕಳೆ ಕಿತ್ತಾಕ್ತಿವಿ ಅಂತ ಹೇಳ್ಬಿಟ್ಟು ಒಪ್ಕೊಂಡು ಇಷ್ಟು ದುಡ್ಡು ಕೊಡ್ರಿ ಅಂತ ಕೇಳಿ ಹಂಗೆ ಮುಗಿಸ್ಬಿಟ್ರೆ ಕೂಲಿಗಿನ್ನ ಶಾನೆ ನಮ್ಗೆ ಏನಿಯ ಕಾಸು ಸಿಗ್ತದೆ ನೋಡು. ಅದೇ ಮಾಡ್ಬೇಕು, ಮಾಡೋ ಥರ ಮಾಡಿದ್ರೆ ನೋಡು. ಇಷ್ಟು ದಿನ ನಮ್ಮ ಗಂಡನ ಮನೆನಾಗ ಮಾಡಿದ್ದಕ್ಕೆ 10 ಪೈಸೆ ದುಡ್ಡು ಹುಟ್ಲಿಲ್ಲ ನಮಗೆ. ಇವಾಗ ನೋಡು, ನಾವು ಕೂಲಿ ನಾಲಿ ಮಾಡ್ಕೊಂಡು ಹೆಂಗ್ ಸಂಪಾದನೆ ಮಾಡ್ಕೊಂಡ್ಬಿಟ್ವಿ ಅಂತ ಹೇಳ್ಬಿಟ್ಟು ಅದೇ ಮತ್ತೆ. ಲೇ ಗಂಗಾ, ಏನೇ ಮಾಡ್ತಾ ಇದ್ಯಾ? ಇನ್ನೇನ್ರಿ ಮಾಡೋಣ, ಕೆಲ್ಸಕ್ಕೆ ಹೋಯ್ತಾ ಇದ್ದೆ. ಕೆಲ್ಸಕ್ಕೆ ಹೋಗೋದಾಯ್ತು. ಸರಿ, ನಡಿ ನಡಿ ಮನೆಗೆ. ನನ್ನ ತಂಗಿ ಮದ್ವೆ ಬೇರೆ ಮಾಡ್ಕೊಂಬಿಟ್ಟು ಬಂದವಳೆ. ನಮ್ಮ ಮನೆಗೆ ಇವಾಗ ನಮ್ಮ ಬಾವ ಎಲ್ಲ ಬಂದವ್ರೆ. ಇವಾಗ ನಾವು ಫಂಕ್ಷನ್ ಎಲ್ಲ ಮಾಡ್ಬೇಕು. ಬಾ ನೋಡಿ, ಮನೆಗೆ ಹೋಗೋಣ ನೋಡಿ. ವಾ, ಇಂಡೈರೆಕ್ಟ್ ಆಗಿ ಮನೆ ಕೆಲ್ಸಕ್ಕೆ ಬರ್ರಿ ಅಂತ ಹೇಳ್ಬಿಟ್ಟು ಕರಿತಾ ಇದ್ದೀಗೇನು? ನಾನೇ ನಿಮ್ಮನ್ ಕರಿತಿಲ್ಲ, ನಾನು ನನ್ನ ಹೆಂಡತಿನ ಕರಿತಿರೋದು. ನಾನು ಬರಕ್ಕಿಲ್ಲ. ಯಾಕೆ ಬರಕಿಲ್ಲ? ಯಾಕೆ ಬರಕಿಲ್ಲ? ಯಾಕೆ ಬರಕ್ಕಿಲ್ಲ ಅಂದ್ರೆ, ನಿಮ್ಮ ಅಮ್ಮ ತಾನೇ ನನ್ನ ಉಗುತ್ತು ಬಿಟ್ಟು ಕಳಿಸಿದ್ದು. ನಿಮ್ಮ ಅಮ್ಮ ಕರೆದ್ರೆ ಬರ್ತಾ ಇದ್ದೆ, ನೀವು ಕರೆದ್ರೆ ನಾನು ಯಾಕ್ರಿ ಬರ್ಬೇಕು? ನಾನು ಬರಕ್ಕಿಲ್ಲ. ನಾನು ಏನ್ ಅನ್ಕೊಂಬಿಟ್ಟಿದ್ದೀರಾ, ಮನೆ ಕೆಲಸದಾಳು ಅಂತ ಅನ್ಕೊಂಬಿಟ್ಟಿದ್ದೀರಾ? ಓಹೋ, ಮನೆ ಕೆಲಸ ಮಾಡಕ್ಕೆ ಅಂತ ನಾನು ಕರಿತಿರೋದು ತಾನೇ. ನೋಡಿ, ನಿಮ್ಮ ಅಮ್ಮನುವೆ ಹಂಗೇನಿಯ, ನಿಮ್ಮ ದೊಡ್ಡಮ್ಮ ಇಬ್ರು ಸೇರಿ ನಮ್ಮ ಈಚೆ ಕಡೆಗೆ ಹಾಕಿರೋದು. ಬಂದು ಅವ್ರೇನೇನಿಯ, ಇಲ್ಲ ಕಣಮ್ಮ ಬರ್ರಿ ಅಂತ ಕರೀಲಿ, ಆಮೇಕಿಂದ ಬತ್ತೀವಿ. ಅಲ್ಲಿ ಗಂಟನುವೆ ನಾನಂತೂ ಬರಕ್ಕಿಲ್ಲ. ಈ ಪೊದ್ದು ಜೊತೆ ಸೇರ್ಕೊಂಡು ನಿನ್ಗೂ ತಲೆಗಿಲೆ ಕೆಟ್ಬಿಟ್ಟೈತಾ ಏನು? ನೀನ್ ಹೆಂಡ್ತಿನ ತಲೆ ಕೆಡ್ಸಕ್ ನನಗೇನ್ ತಲೆ ಕೆಟ್ಟೈತಾ? ಬೇಕಾದ್ರೆ ನೀನ್ ಹೆಂಡ್ರು ನಾ ಕರ್ಕೊಂಡೋಗು, ನಾನೇನು ಕೊಟ್ಟಾಕೊಂಡಿಲ್ಲ ಇಲ್ಲಿ. ಲೇ ಗಂಗಾ, ಸುಮ್ಕೇನಿಯ ಬಾ. ಅಮ್ಮ ಹೇಳೈತೆ, ಈ ಕಿತ ನೀನ್ ಏನನ್ನ ಬರ್ಲಿಲ್ಲ ಅಂತಂದ್ರೆ ಪರ್ಮನೆಂಟ್ ಆಗಿ ನಿನಗೆ ಮನೆ ಕ್ಲೋಸ್ ಆಗೋಗ್ಬಿಡ್ತದ ಅಷ್ಟೇ. ಸುಮ್ಕೇನಿಯ ಬರೋದ್ ಕಲ್ತ್ಕ. ಮನೆನಾಗ ಅಷ್ಟ್ ಕೆಲ್ಸ ಐತೆ. ಈಗ ನನ್ ತಂಗಿ ಬೇರೆ ಮದುವೆ ಮಾಡ್ಕೊಂಡ್ಬಿಟ್ಟು ಬಂದವಳೆ, ಈಗೆಲ್ಲ ಫಂಕ್ಷನ್ ಮಾಡ್ಬೇಕು. ಈ ಟೈಮಾಗ ನೀನ್ ಬರಕಿಲ್ಲ ಅಂತಂದ್ರೆ ಹೆಂಗೆ? ನಿಮ್ಮ ತಂಗಿ ಮದುವೆ ಮಾಡ್ಕೊಂಡ್ಬಿಟ್ಟು ಬಂದವಳೆ ಅಂತ ನನ್ನನ್ನು ಬಂದ್ಬಿಟ್ಟು ಮನೆ ಕೆಲಸ ಮಾಡು ಅಂತ ಹೇಳ್ತಿದ್ದೀರೇನ್ರಿ? ನಾನ್ ಬರಕಿಲ್ಲ ರೀ, ನಾನ್ ಬರಕಿಲ್ಲ. ನನಗೆ ಅವಮಾನ ಆಗಿರೋದು. ಯಾರು ಮನೆ ಬಿಟ್ಟು ಕಳ್ಸೋರು ಅವರೇ ಬಂದು ಕರೀಲಿ, ಆಮೇಕಿಂದ ಯೋಚನೆ ಮಾಡ್ತೀನಿ ಬರ್ಬೇಕಾ ಬಿಡ್ಬೇಕಾ ಅಂತ ಹೇಳ್ಬಿಟ್ಟು. ನೋಡಿ, ನಾವೇನು ಬಂದ್ಬಿಟ್ಟು ನಿಮಗೆ ತೊಂದರೆ ಕೊಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ. ನಮ್ಮ ಪಾಡೋಗಿ ನಾವು ಕೂಲಿ ನಾಲಿ ಮಾಡ್ಕೊಂಡು ನಮ್ಮ ಪಾಡೋಗಿ ನಾವು ನೆಮ್ಮದಿಯಾಗಿ ಏನೇ ಇದೀವಿ. ನಿಮ್ಮ ಹತ್ರ ಎಲ್ಲನೂ ಅನ್ನಿಸ್ಕೊಂಡು ಮಾಡ್ಕೊಂಡು ಅಲ್ಲಿ ಇರಕ್ಕೆ ನಮಗೂ ಇಷ್ಟ ಇಲ್ಲ. ನೋಡಿ, ನೀವೇ ತಾನೇ ಮನೆ ಬಿಟ್ಬಿಟ್ಟು ಹೋಗು ಅಂತ ಕಳ್ಸಿರೋದು, ನಿಮ್ಮ ಅಮ್ಮ ಎಲ್ಲರೂ ಸೇರ್ಕೊಂಡು. ಅವ್ರು ಏನೇ ಬಂದ್ಬಿಟ್ಟು ನಮ್ಮನ್ನು ಕರಿಯಕ್ಕೆ ಹೇಳ್ರಿ. ಈಗ ನಾವು ನಿಮ್ಮ ಮಾತು ಕೇಳ್ಕೊಂಡು ಬರೋದು, ಮತ್ತೆ ನಿಮ್ಮ ಅಮ್ಮ ಹಂಗೇನೇನಿಯ, ನಿಮ್ಮ ದೊಡ್ಡಮ್ಮ ಇಬ್ರು ಅದನ್ನೇನಿಯ ಮತ್ತೆ ತಪ್ಪು ಮಾಡ್ತಾರೆ. ನಮ್ಮ ನಾಯಿಗಳ ಥರ ನೋಡೋದು ರೀ. ನಮಗೂ ಮನಸ್ಸತ್ವ ಐತ್ರಿ. ಹಂಗಾರೆ ಮನೆಗೆ ಬರಕಿಲ್ಲ ಅಂತ ಹೇಳ್ತಾ ಇದೀಯಾ? ಈ ಕೊನೆ ಕಿತ ಕರಿತಾ ಇದೀನಿ, ಮನೆಗ್ ಬತ್ತಿಯೋ ಬರಕಿಲ್ವನೇ? ನಾನು ಕೊನೆ ಕಿತ ಹೇಳ್ತಾ ಇದೀನಿ, ನಾನಂತೂ ಬರಕಿಲ್ಲ ಮನೆಗೆ. ಏನೇ ಕೊಬ್ಬು ನಿನ್ಗಂತೂನುವೆ. ಒಳ್ಳೆ ಏನ್ ದುರಂಕಾರ ಮಾಡ್ತಾಳೆ ನೋಡು. ತಾಳಿ ಕಟ್ಬಿಟ್ಟಿದೀನಿ ಅಂತ ಹೇಳ್ಬಿಟ್ಟು ಈ ಪಟ್ಟಿ ದುರಂಕಾರವ ಮಾಡೋದು. ನೀವು ಅಷ್ಟೇ ರೀ, ತಾಳಿ ಕಟ್ಬಿಟ್ಟಿದ್ದೀನ ಅಂತ ಹೇಳ್ಬಿಟ್ಟು ನಾನು ಈ ಥರ ನಡೆಸ್ಕೊಳ್ಳೋದು. ಮನೆ ಬಿಟ್ಟು ಹೋಗು ಅಂದ್ರೆ ಹೋಗ್ಬೇಕು, ಮನೆಯಿಂದ ಬಾ ಅಂತ ಹೇಳ್ಬಿಟ್ರೆ ಬರ್ಬೇಕು. ನನಗೇನು ಸ್ವಾಭಿಮಾನ ಅನ್ನೋದೇನು ಇಲ್ವೇನ್ರಿ? ನೀವು ಹೇಳ್ದಂಗೆ ಕೇಳ್ಕೊಂಡೆ ಏನೇ ಇರ್ಬೇಕಾ? ಮನೆ ಕೆಲಸ ಎಲ್ಲ ಮಾಡಿದ್ರು ನಿಮ್ಗಂತೂ ನನ್ನ ಮ್ಯಾಲ ಕರುಣೆ ಏನೇ ಇರಲಿಲ್ಲ. ಮನೆ ಕೆಲಸ ಎಲ್ಲ ಮಾಡ್ತಾ ಇದ್ದೆ, ಮನೆನಾಗ ಎಲ್ಲಾರನ್ನೂ ಚೆನ್ನಾಗಿ ನೋಡ್ಕೊಂತಿದ್ದೆ. ರೂಮ್ಗೂ ಹೋಗ್ಬಿಟ್ಟು ಊಟ ರೆಡಿಯಾಗಿ ತಿನ್ಬರ್ರಿ ಅಂತ ಕರಿತಿದ್ದೆ. ಅವಾಗ ನೀವು ನನಗೇನು ಬೆಲೆ ಕೊಟ್ರೆ ನೀವು? ಅವಾಗ ನಾಯಿ ಥರ ನೋಡ್ಕೊತಾ ಇದ್ರಿ. ಇವಾಗ ನೀವು ನೋಡಿ, ಬಂದ್ಬಿಟ್ಟು ಕರೆದಿದ ತಕ್ಷಣ ಏನಿಯಾ ನಾನು ಬಂದ್ಬಿಡ್ಬೇಕೆ? ಇಲ್ಲ ಬಿಡಿ, ಕೂಲಿಗೆ ಹೋದ್ರೆ 4 ಕಾಸನ ಹುಡ್ತೈತೆ. ನಿಮ್ಮ ಮನೆ ಕೆಲಸ ಮಾಡಿದ್ರೆ ಒಂಚೂರು ಪ್ರೀತಿನೂ ಸಿಗಕ್ಕಿಲ್ಲ, 10 ರೂಪಾಯಿ ಕಾಸು ಸಿಗಕ್ಕಿಲ್ಲ. ಬಂಡವಾಳ ನಂದಂತೂನುವೆ. ಹಂಗೆ ತಲೆ ನಿಂಗೆ ಕೆಟ್ಬಿಟ್ಟೈತಿ ಇವ್ರ ಜೊತೆ ಸೇರ್ಕೊಂಡು. ಇನ್ನೊಂದ್ಸಲ ಬತ್ತಿಯ ಮನೆಗೆ ಬಾ, ನೋಡ್ಕೊಂತೀನಿ. ಹಾ, ನೋಡ್ಕೊಳ್ಳಿವಂತೆ. ಈಗ ಮೊದ್ಲು ಹೋಗಿ ಮನೆ ಕೆಲಸ ನೋಡ್ಕೊ ಹೋಗಪ್ಪ, ಆಮೇಕಿಂದ ನೋಡ್ಕೊಳ್ಳಿವಂತ ನಮ್ಮನ್ನ. ನಿಮ್ಮ ನೋಡ್ಕೊಂಡು ನಾವು ಸುಣ್ಣಾಗೋಗ್ಬಿಟ್ಟಿದೀವಿ. ಇವಾಗ ನಾ ಇಬ್ರು ನೆಮ್ಮದಿಯಾಗಿದೀವಿ ಓಡಾಡ್ಕೊಂಡು. ಇನ್ನು ಮುಂದೆನೂ ನೆಮ್ಮದಿಯಾಗಿರ್ತೀವಿ. ಹೋಗಿ ಸುಮ್ಕೆನೇನಿಯ, ಹೋಗಿ ನಿಮ್ಮ ಅಮ್ಮಂಗೆ ಹೇಳೋಗು ಬರಕ್ಕಿಲ್ವಂತೆ ಅಂತ ಹೇಳ್ಬಿಟ್ಟು. ಹೇಳ್ತೀನಿ ಬಿಡು. ಈ ಗಂಗುಂಗೆ ಬತ್ತ ದುರಂಕಾರ ಅನ್ನೋದು ಜಾಸ್ತಿನೇ ಆಗೋಗ್ಬಿಡ್ತು ಈ ಗಂಗುಂಗೆ. ನೋಡ್ದಾ, ಬೇಕಾಗಿರೋದು ಇವನ್ಗೆ ಮನೆ ಕೆಲ್ಸಕ್ಕೆ ನಾವು. ಆದ್ರೂ ಏನ್ ದಿಮಾಕಾಗಿ ಮಾತಾಡ್ತಾನೆ ನೋಡ್ದಾ? ಅಷ್ಟು ಈಸಿಯಾಗಿ ನಾವು ಹೋಗ್ಬಿಟ್ರೆ ಕಣಕ, ನಮ್ಗೇನಾದ್ರು ಬೆಲೆ ಇರ್ತದ ಅಲ್ಲಿ? 10 ಪೈಸದ ಬೆಲೆನೂ ಇರಕ್ಕಿಲ್ಲ. ಆಮೇಲೆ ನಿಮ್ಮ ಅತ್ತೆ ಇಬ್ರು ಹಂಗೆ ಅಂತಾರೆ. ನಿಮ್ಮನ್ನ ನಾವೇನು ಕರೆದಿದ್ವೇನು ಬರ್ರಿ ಅಂತ ಹೇಳ್ಬಿಟ್ಟು ಅಂತ. ಈಗ ಅವರೇ ಬಂದ್ಬಿಟ್ಟು ಕರ್ಕೊಂಡು ಹೋಗ್ಲಿ, ಸುಮ್ಕಿರ್ರಿ. ಮನೆ ಕೆಲಸ ಮಾಡಕ್ ಆಗಿದಂಗೆ ಒದ್ದಾಡ್ತಾವ್ರೆ. ಆದ್ರೆ ಅವ್ರು ದೂರಂಕರ ಬಿಟ್ಬಿಟ್ಟು ಬತ್ತಿರ ನಮ್ದಾಗ ತಪ್ಪಾಯ್ತು ಅಂತ ಕೇಳಕ್ಕೆ ಬರ್ತಾರೆ. ತಲೆ ಕೆಡ್ಸ್ಕೊಳ್ಳೋಂಥದ್ದು ಏನಲ್ಲ, ಬಂದೇ ಬರ್ತಾರೆ.
ಮನೆ ಕೆಲಸ ಮಾಡ್ಕೊಳಕ್ಕೂ ಯೋಗ್ಯತೆ ಬೇಕಲ್ಲ. ಬೊತ್ತರ್ ಬಾ, ನಾವನ ಕೂಲಿ ಕೆಲಸ ಮಾಡ್ಕೊಂಡನ ದುಡ್ಕೊಂಡಿದೀವಿ. ಅವ್ರ ಮನೆಗೆ ಇದ್ದಿದ್ರೆ ಏನ್ ಮಾಡ್ಬೇಕಿತ್ತು. ನಡಿಲೇ ಗಂಗಾ, ಹೋಗಿ ಸರ್ನ ಕೆಲಸ ಮುಗಿಸ್ಬಿಟ್ಟು ಬರೋಣ. ಇವ್ರ ಕಿತ್ತಾಡ್ಕೊಂಡು ಕೂತ್ಕೊಂಡ್ರೆ ನಮ್ಗೇನ್ ಬಂತು. ನಡಿ ನಡಿ. ಯಾಕ್ಲಾ ಬಂದ್ಲ ನಿನ್ ಹೆಂಡತಿ ಮನೆಗೆ? ಯಪ್ಪ, ಮನೆನಾಗೆ ಏನು ಇರಲಿಲ್ಲ ಕಣ್ಲ, ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ತಗೊಂಡೋಗನಿ ಅಂತ ಹೇಳ್ಬಿಟ್ಟು ಬಂದೆ. ಮನೆನಾಗ ತಕೊಂಬಿಟ್ಟು ಬಂದು ಕೂಡ ಕುನ್ವೆ ಒಬ್ರು ಗತಿ ಇಲ್ಲ. ಯಪ್ಪ, ಬಂದ್ಲ ನಿನ್ ಹೆಂಡ್ರು? ಅಮ್ಮ ಅವಳು ಬರದ ದಿಮಾಕ್ ಹೊಳ್ದು ಊರ್ಗಾಗ್ ಮಿಕ್ತದೆ ಕಣಮ್ಮ. ಎಷ್ಟು ದಿಮಾಕ್ ಮಾಡ್ತಾಳೆ, ಯಾವ ದೌಲತ್ ಮಾಡ್ತಾಳೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ದಿಮಾಕು, ಸಿಕ್ಕಾಪಟ್ಟೆ ದೌಲತ್ತು. ಯಾಕ್ಲಾ ಏನಂದ್ಲು? ಬರಕಿಲ್ಲ ಅಂದ್ಲಾ? ನನ್ನ ಮನೆ ಬಿಟ್ಬಿಟ್ಟು ಕಳ್ಸಿರೋದು ಯಾರು? ಅವ್ರನ್ನೇ ನೀ ಮನೆಗೆ ನನ್ನ ಹತ್ರ ಬಂದ್ಬಿಟ್ಟು ಬಾ ಅಂತ ಕರಿಯ ಕೇಳು, ಆಮೇಕಿಂದ ಬರ್ತೀನಿ. ಅಲ್ಲಿ ಗಂಟ ನಾನು ಬರೋದು ಇಲ್ಲ, ಬಡ್ಕೊಳ್ಳೋದು ಇಲ್ಲ, ನಾನು ಯಾಕೆ ಬರ್ಲಿ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಜೋರಾಗಿ ನಮ್ಮ ಮೇಲೆ ನೀಯ ಕೂಗಾಡ್ಬಿಟ್ಲು ಕಣಮ್ಮ. ಅದಕ್ಕೆ ನೀಯ ಉಗುತಗೆ ಹೆಂಗನ ಮಾಡ್ಕೊ ಹೋಗು ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ ಕಣಮ್ಮ. ಅಷ್ಟು ದುರಂಕಾರ ಬಂದ್ಬಿಡ್ತಾ ಅವಳಿಗೆ. ಏನು ಪಾಪ ಕರಿಯನಿ ಅಂತ ಹೇಳ್ಬಿಟ್ಟು ಕರೆದ್ರೆ ಆ ಪಾಟಿ ದುರಂಕಾರನ ಅವಳಿಗೆ? ಆ ಪೊದ್ದಿನೂ ಬರಕಿಲ್ಲ ಅಂದ್ಲಾ? ಇಬ್ರು ಒಂದೇ ಮಾತ್ ಮೇಲೆ ಅವ್ರೆ ಕಣಮ್ಮ. ಇಬ್ರು ಬರಕಿಲ್ಲ ಅಂದ್ರೆ ಬರಕಿಲ್ಲ ಅಷ್ಟೇ ನೀಯ. ಇನ್ ಬೋಲ್ವಂತ ಮಾಡ್ಬಿಟ್ಟು ನಾನು ಇನ್ನೇನಮ್ಮ ಮಾಡಕ್ಕಾಯ್ತದೆ ಬೋಲ್ವಂತ ಮಾಡ್ಬಿಟ್ಟು, ಅದಕ್ಕೆ ನೀ ಅಭಿ ಆಡ ಬಿಡು ಅಂತ ಸುಮ್ಕಾಗ್ಬಿಟ್ಟೆ ನಾನುವೆ. ಲೇ ಬುಡ್ಲಾ, ಅವಳ ಹತ್ರ ನಾನೇನು ಹೋಗ್ಬಿಟ್ಟು ತೆಪ್ಪಾಯ್ತು ಅಂತ ಕಾಲಿಡ್ಕೊಂಡೆ ಕರಿಯಕ್ಕಾಯ್ತದಿಲ್ಲ ನಾನು? ಇಲ್ಲ ಕಣ್ಲ, ನಾನೆಲ್ಲ ಹಂಗೆಲ್ಲ ಕರಿಯಕ್ಕಿಲ್ಲ, ಮಾಡೋದನ್ವೇ ಇಲ್ಲ. ಒಂದು ಕೆಲಸ ಮಾಡೋಣ, ಯಾವ್ದಾರ ಒಂದು ಕೆಲಸದಾಳನ್ನ ಇಟ್ಕೊಬಿಡೋಣ, ಸರಿನಾ? ನಿನ್ಗೆ ಗೊತ್ತಲ್ಲ ಯಾರಣ್ಣ ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳ್ಬಿಟ್ಟು ಗೊತ್ತಿರೋರ್ನ ನೀನೇನೇ ಕೆಲ್ಸಕ್ಕೆ ಕರಿ, ಯಾರಣ್ಣ ಬರ್ತಾರೆ ಕೆಲಸಕ್ಕೆ. ಈ ಮನೆ ಹಳ್ಳಿಗಳು ನಾವು ಹೋಗ್ಬಿಟ್ಟು ತೊಪ್ಪಾಯ್ತು ಅಂತ ಕೈ ಕಾಲು ಇಟ್ಕೊಂಡು ಕರ್ಕೊಬರೋದಕ್ಕಿನ್ನ ಯಾವಳನ್ನ ಮನೆ ಕೆಲಸದೊಳನ್ನ ಕರ್ಕೊಂಬಿಟ್ ಬಾ, ಸರಿನಾ? ಹೋಗಿ ಕರ್ಕೊಂಬಿಟ್ ಬಾ, ಹೋಗು. ಅವಳಿಗೆ ದುಡ್ಡು ಕೊಟ್ಬಿಟ್ಟು ಸಂಬಳ ಕೊಟ್ಬಿಟ್ಟು ಇರಿಸ್ಕೊಂಡ್ರೆ 3 ಊಟ ಹಾಕಿ ಅವಳೇನೇ ಮನೆಗೆ ಬಿದ್ದಿತ್ತಾಳೆ. ಇವ್ರ ಹತ್ರ ಹೋಗ್ಬಿಟ್ಟು ನಾವೇನು ತೊಪ್ಪಾಯ್ತು ಅಂತ ಕೇಳೋದು? ನಡಿಲ್ಲ, ಕರ್ಕೊಂಬಿಟ್ ಬಾ, ಹೋಗ್ಲಾ. ಹ್ಞೂ ಕಣಮ್ಮ, ನೀನ್ ಸರಿಯಾಗಿ ಹೇಳ್ತಾ ಇದೀಯ. ಇರು, ನಾನೇ ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬರ್ತೀನಿ. ಯಾರನ್ನ ಚೆನ್ನಾಗಿ ಕೆಲಸ ಮಾಡೋಳ್ನ ಯಾರನ್ನ ಕರ್ಕೊಂಬಿಟ್ಟು ಬರ್ತೀನಿ. ನೋಡೋಣ ಯಾರು ಬರ್ತಾರೋ ಕೆಲಸಕ್ಕೆ. ಬೇಕಾದ್ರೆ ಒಂದು 6,000 7,000 ಹೋದ್ರೂ ಪರವಾಗಿಲ್ಲ ಬಿಡು. ಈ ಮನೆ ಹಳ್ಳಿಗಳು ನಾವೇನು ಅನ್ನಿಸ್ಕೊಳ್ಳೋದು ಎಲ್ಲನೂ ಕರ್ಕೊಂಬಿಟ್ಟು ಬರ್ತೀನಿ. ಅಡುಗೆ ಮನೆಗೆ ಕಸ ಗುಡಿಸೋದು, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಅಷ್ಟು ಕೆಲಸನೂ ಸೇರ್ ಮಾಡಂಗೆ ಯಾರನ್ನ ಕರ್ಕೊಂಬಿಟ್ಟು ಬರ್ತೀನಿ. ಇರು, ಒಳ್ಳೆ ಐಡಿಯಾನೇ ನೀ ಕೊಟ್ಟಿದ್ಯಾ. ಈ ಗಂಗುಂಗೆ ಬುದ್ಧಿನೇ ಗೊತ್ತೈತೆ. ಬತ್ತಾ ರಾಯರ್ ಕುದ್ರೆ ಕತ್ತೆ ಆಯ್ತಂತೆ. ಹಂಗೆ ಇವಳಿಗೂನು ದುರಂಕಾರ ಪೊದ್ದಿ ಜೊತೆ ಸೇರ್ಕೊಂಡು ಶಾನೆ ಆಗೋಗ್ಬಿಟ್ಟೈತೆ. ಬಾ ಮನೆಗೆ, ಕಾಲ್ ಮುರಿತೀನಿ ಅವಾಗ.